ಪ್ರಸಕ್ತ ವರ್ಷದಲ್ಲಿ ಅಂದರೆ 2024 ಮತ್ತು 25ನೇ ಸಾಲಿನಲ್ಲಿ ಒಂದು ವಿಷಯ ಐಚ್ಛಿಕ ಕನ್ನಡಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಇಲ್ಲಿ ಕೊಟ್ಟಿರುವಂಥ ಸೂಚನೆಯನ್ನು ನೋಡೋಣ. ವಿಭಾಗ ಆದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ ಕೇಳಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಕೇವಲ ಪ್ರಶ್ನೆಗಳನ್ನು ನಾನು ಮಾತ್ರ ಕೊಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಇದರ ಉತ್ತರವನ್ನು ಕೊಡೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಆ ವಿಭಾಗ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೇಳಿದರೆ ನೀಲಾಂಜನೆಯ ಪ್ರತಿರೂಪವನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಪ್ರಶ್ನೆ ಇದೆ. ಇವು ಬಹು ಆಯ್ಕೆಯ ಪ್ರಶ್ನೆಗಳು ಆಗಿರುತ್ತೆ. ಇಂದ್ರದೇವ, ಹರಿಕಾಂತ, ಆದಿದೇವ, ಸೋಮಪ್ರಭ ಅನ್ನುವಂಥದ್ದು. ಹಾಗೆ ದೇವಾಸುರರು ಈತನ ವಿರುದ್ಧ ಹೋರಾಡಲಾರರು ಯಾರ ವಿರುದ್ಧ ಅಂತ ಕೇಳಿದರೆ ಅರ್ಜುನ, ಶಿವ, ಶಬರ, ಇಂದ್ರ. ಮಂಜು ಗೌಡ ಮಗಳನ್ನು ಎಲ್ಲಿ ಹುಡುಕುತ್ತಾನೆ? ಊರು ಕೇರಿಯಲ್ಲಿ, ತೋಟದಲ್ಲಿ, ಜಾತ್ರೆಯಲ್ಲಿ, ಬೆಟ್ಟದಲ್ಲಿ ಅಂತ ಇದೆ. ಈತ ಮಣ್ಣಿನ ಭೋಗಿ. ಯಾರು? ಜಲಗಾರ, ರೈತ, ಶಿವ, ಯುವಕ. ಜಲಗಾರನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನುವಂಥದ್ದು. ಜಲಗಾರ ಪ್ರಕೃತಿ ಪ್ರೇಮಿ, ಜಲಗಾರನಿಗೆ ಕಾಯಕವೇ ಕೈಲಾಸ, ಜಲಗಾರನ ಶಿವನು ಗುಡಿಯಲ್ಲಿದ್ದಾನೆ, ಜಲಗಾರನು ದೀನ ದುರ್ಬಲರ ಸೇವೆ ಮಾಡುತ್ತಾನೆ. ಸರಿಯಾದ ಉತ್ತರವನ್ನು ಆಯ್ದು ಖಾಲಿ ಜಾಗದಲ್ಲಿ ಭರ್ತಿ ಮಾಡಿ ಅಂತ ಕೇಳಿದರೆ ಇದು ಕೂಡ ಅಷ್ಟೇ. ಬಿಟ್ಟ ಸ್ಥಳಗಳು 5 ಇರುತ್ತೆ. 5ಕ್ಕೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ. ಅಂಬರ ಪದದ ಅರ್ಥ ಏನು ಅಂತ ಕೇಳಿದರೆ ಸ್ನೇಹ ಪದದ ತದ್ಭವ ರೂಪ ಅಂತ ಕೇಳಿದರೆ. ಆಗ ವರಗಣ ಪದದ ವಿರುದ್ಧಾರ್ಥಕ ಪದ. ದ್ವಿರುಕ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಗುಣಾಭರಣ ಪದದ ಬಿಡಿಸಿ ಬರೆದ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ ಸರಿಯಾದ ಉತ್ತರವನ್ನು ಆಯ್ದು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ದಿನಮಣಿ, ಊರು, ಪರ, ಮಿತ್ರ, ಭಕ್ತಿ ಅನ್ನುವಂಥದ್ದು. ಆದರೆ ವಿರುದ್ಧ ಸೂರ್ಯ, ಗ್ರಾಮ ತೊಡೆ, ಚಂದ್ರ, ಸ್ನೇಹಿತನ ಗೆಳೆಯ, ಬಕುತಿ. ಹಾಗೆ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇದು 4ನೇ ಮೇನು. ಇಲ್ಲಿಯೂ ಕೂಡ ಅಷ್ಟೇ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 5ಕ್ಕೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ. ಗುಂಡಯ್ಯನ ಕಾಯಕ ಯಾವುದು ಅಂತ ಪ್ರಶ್ನೆ ಇದೆ. ವಿದ್ಯಾರ್ಥಿಗೆ ಯಾರು ದೈವ? ಕುಲಕೋಟಿಯನ್ನು ಉದ್ಧರಿಸುವವರು ಯಾರು? ಬಡವರಿಗೆ ಯಾರು ಗತಿ? ಹಾಗೆ ಅರುಣೋದಯ ಹೇಗೆ ಮೂಡುತ್ತದೆ ಅನ್ನುವಂಥದ್ದು. ಮುಂದಿನದು ಕೆಳಗಿನ ಪ್ರಶ್ನೆಗಳಲ್ಲಿ 4ಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 5 ಕೊಟ್ಟಿದ್ದಾರೆ. ನೀವು 4ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಒಂದೊಂದಕ್ಕೆ ಉತ್ತರಿಸಿದ 2 ಅಂಕಗಳು ಇರುತ್ತೆ. ಸಂಗೀತ ಪ್ರಸಂಗಕ್ಕೆ ಯಾವ ಯಾವ ವಂಶದ ರಾಜರು ಹಾಜರಿದ್ದರು? ಮಣಲಲಿಂಗವನ್ನು ಅರ್ಜುನನು ಹೇಗೆ ಪೂಜಿಸಿದನು? ಹಾಗೆ ಮಡಿಕೆಗಳನ್ನು ಮಾಡುವಾಗ ಗುಂಡಯ್ಯನಿಗೆ ಯಾವುದರೆಡೆಗೆ ಲಕ್ಷ್ಯವಿರಲಿಲ್ಲ? ಸೇವಕ ಜನಕ್ಕೆ ಹಾಗೂ ಧರೆಗೆ ದೈವ ಯಾರು? ಸಂಸಾರದ ಬಂಧನ ಸಡಿಲವಾಗುವುದು ಯಾವಾಗ? ಮುಂದಿನದು 6ನೇ ಮೇನು. ಕೆಳಗಿನ 4 ಹೇಳಿಕೆಗಳಿಗೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಈ ಸಂದರ್ಭದ ಪ್ರಶ್ನೆಗಳಿಗೆ 3 ಅಂಕಗಳು ಇರುತ್ತೆ. ಪೊಸೆಯಿಸಿದಳಾಕೆ ನಾಟ್ಯಾಂಗಮಯಮಂ ಅನ್ನುವಂಥದ್ದು ಪರಾಜಯಂ ತಗೊಳ್ದುದು, ದೇವಾ ಎನಗಿದು ಕೌತುಕವೆಂದನೆ, ಕನಕಹುದಲ್ಲದೆ ವೃತ ಹಳೆ ಹಂಚು ಹೊನ್ನಹುದೇ, ನಾಲಿಗಿಲ್ಲದೆ ಉಲಿವುದು. ಹಾಗೆ ಮುಂದಿನ ಒಂದು ಮೇನು ಕೆಳಗಿನ 2 ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಅಂತ ಕೇಳಿದರೆ ಇದು 4 ಅಂಕದ ಪ್ರಶ್ನೋತ್ತರಗಳು. ನೀಲಾಂಜನೆಯ ಸೌಂದರ್ಯ ಮತ್ತು ನೃತ್ಯದ ವಿಶೇಷತೆಯನ್ನು ವರ್ಣಿಸಿ ಅಂತ ಕೇಳಿದರೆ ಮಳೆ ಬಡ್ಡುವ ತರ್ಕಗಳನ್ನು ಅಲ್ಲಮನು ಹೇಗೆ ಸಾಧಾರವಾಗಿ ಖಂಡಿಸುತ್ತಾನೆ? ಕೊಲ್ಲುವುದು ಧರ್ಮವೇ, ಕಳುವುದು ನೀತಿಯೇ? ಈ ಶತಕದಲ್ಲಿ ಬೋಧಿಸಿದ ಬದುಕಿನ ಮೌಲ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ ಮುಂದಿನದು ಸರ್ವಜ್ಞನ ತ್ರಿಪದಿಗಳಲ್ಲಿ ತೋರುವ ಲೋಕನೀತಿಯನ್ನು ವಿವರಿಸಿ ಅಂತ ಇದೆ. 8ನೇ ಮೇನು ಕೆಳಗಿನ ಯಾವುದಾದರೂ ಒಂದು ಪದ್ಯದ ಭಾವಾರ್ಥವನ್ನು ವಿವರಿಸಿ ಅಂತ ಕೇಳಿದರೆ 2 ಪದ್ಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕಾಗುತ್ತೆ. ಮುಂದಿನ ಒಂದು ಮೇನು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಕರು ಏಕೆ ನಾಚಿಕೊಂಡಿತು ಅನ್ನುವಂಥದ್ದು. ನೋಡಿ, ಇದು ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. 2 ಪ್ರಶ್ನೆ ಇದೆ. ಒಂದಕ್ಕೆ ಮಾತ್ರ ಉತ್ತರಿಸಬೇಕು. ಒಂದಕ್ಕೆ ಉತ್ತರಿಸಿದರೆ ನಿಮಗೆ 2 ಅಂಕ. ಕರು ಏಕೆ ನಾಚಿಕೊಂಡಿತ್ತು? ನಾಗಿಯ ಜೊತೆ ಬೆಕ್ಕಿನ ಒಡನಾಟ ಎಂತಹುದು ಅನ್ನುವಂಥದ್ದು. ಹಾಗೆ 10ನೇ ಮೇನು ಕೆಳಗಿನ ಒಂದು ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ ಅಂತ ಕೇಳಿದರೆ ನಾಗಿ ಮತ್ತು ಸೀರೆಯವನ ಪ್ರೀತಿಯ ಸೆಳೆತ ಎಂತಹದ್ದು ವಿವರಿಸಿ ಅಂತ ಕೇಳಿದರೆ ಇದು 4 ಅಂಕದ ಪ್ರಶ್ನೆ. ನಾಗಿಯ ಪಾತ್ರದ ಮೂಲಕ ಯೌವನದ ಮನಸ್ಥಿತಿಯನ್ನು ಹೇಗೆ ಚಿತ್ರಿಸಿದ್ದಾರೆ? ಮುಂದಿನದು ಈ ಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಇದು 11ನೇ ಮೇನು ಕೆಳಗಿನ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ 3 ಕೊಟ್ಟಿದ್ದಾರೆ. ನೀವು 2 ಉತ್ತರಿಸಬೇಕಾಗುತ್ತೆ. ಮೂಡಣ ಮತ್ತು ಪಡುಬಣದಲ್ಲಿ ಯಾರು ಯಾರಿದ್ದಾರೆ?
ರೈತ ಗುಡಿಯಿಂದ ಏನೇನು ತಂದಿದ್ದಾನೆ, ಶಿವಗುಡಿಗೆ ಶಿವನನ್ನು ಸೇರಿಸಬೇಕಾದರೆ ಏನೇನಿರಬೇಕು. ಹಾಗೆ ಮುಂದಿನದು, ಕೆಳಗಿನವುಗಳಲ್ಲಿ 2 ಹೇಳಿಕೆಗಳಿಗೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ, ಹುಟ್ಟುಗುಣ ಸುಟ್ಟರೂ ಹೋಗುವುದೇ, ಅಂಜದಿರು ಸೋದರನೇ ನಾನಿನ್ನ ಬಂದು, ಹಾಗೆ ಜಗದ ಕಣ್ಣೇ ಬಾಬಾ ಅನ್ನುವಂತಹದ್ದು ಸಂದರ್ಭದ ವಾಕ್ಯಗಳಿವು. ಮುಂದಿನ ಒಂದು ಮೀನು 13ನೇ ಮೀನು, ಕೆಳಗಿನ ಒಂದು ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ ಅಂತ ಕೇಳಿದರೆ, ಭೂದೇವಿಯ ಹುಷಾರ್ ಕಾಲದ ಚಿತ್ರಣವನ್ನು ಚಿತ್ರಿಸಿ ಅಂತ ಕೇಳಿದರೆ, ಹಾಗೆ ಕಾಯಕ ತತ್ವದ ಮಹತ್ವವನ್ನು ಜಲಗಾರ ನಾಟಕದ ಹಿನ್ನೆಲೆಯಲ್ಲಿ ಬರೆಯಿರಿ ಅಂತ ಕೇಳಿದರೆ, ಒಂದಕ್ಕೆ ಮಾತ್ರ ಉತ್ತರಿಸಬೇಕು. ನೀವು ಒಂದಕ್ಕೆ ಉತ್ತರಿಸಿದ 4 ಅಂಕ ಇರುತ್ತೆ. ಹಾಗೆ ಕೊನೆಯ ಒಂದು ಮೇನು ಹೂ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು, ಇದು 14ನೇ ಮೇನಾಗಿರುತ್ತೆ. ಕೆಳಗಿನ ಒಂದು ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ, ಇದನ್ನು ಒಂದು ಪದ್ಯಭಾಗದ ಗಣ ವಿಂಗಡಣೆಯನ್ನು ಮಾಡಿ ಛಂದಸ್ಸನ್ನು ಹೆಸರಿಸಿದರೆ 4 ಅಂಕ ಇರುತ್ತೆ. ಮುಂದಿನ ಒಂದು ಮೇರು 15ನೇದು, ಕೆಳಗಿನ ಹೂಗಳಲ್ಲಿ ಒಂದಕ್ಕೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಅಂತ ಕೇಳಿದರೆ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ, ಹಾಗೆ ಭೀಮಧನುಯೋಧನರ ಮದಗಜಗಳಂತೆ ಹೋರಾಡಿದರು. ಇಲ್ಲಿರುವಂತಹ ಒಂದು ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಬೇಕು. ಇದನ್ನು ಮಾಡಿದರೆ ನಿಮಗೆ ಸಮನ್ವಯವನ್ನು ಹೆಸರಿಸಿ ಅಲಂಕಾರವನ್ನು ಸಮನ್ವಯಗೊಳಿಸಿದರೆ 4 ಅಂಕ ಇರುತ್ತೆ. ಇಷ್ಟು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1 ಆಗಿತ್ತು. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಮುಂದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಧನ್ಯವಾದಗಳು.